ಹುಬ್ಬಳ್ಳಿಯಲ್ಲಿ ನೇಹಾ ಹತ್ಯೆಯನ್ನು ಖಂಡಿಸಿ ಬೆಂಗಳೂರಿನಲ್ಲಿ ಎಬಿವಿಪಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನಿಸಿದ್ದಾರೆ. ಸದಾಶಿವನಗರದ ನಿವಾಸದ ಬಳಿ ಎಬಿವಿಪಿ ಪ್ರಾಟೆಸ್ಟ್ ನಡೆದಿದೆ. ಪ್ರತಿಭಟನಾಕಾರರನ್ನು ನಿಯಂತ್ರಿಸೋದಕ್ಕೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಹುಬ್ಬಳ್ಳಿಯ ವಿದ್ಯಾರ್ಥಿನಿ ನೇಹಾ ಹತ್ಯೆ ಪ್ರಕರಣವನ್ನ ಖಂಡಿಸಿ ಗೃಹ ಸಚಿವ ಪರಮೇಶ್ವರ್ ಏನು ಹೇಳಿಕೆ ನೀಡಿದ್ರು ಅದನ್ನು ಖಂಡಿಸಿ ಇವತ್ತು ಎಬಿವಿಪಿ ಪರಮೇಶ್ವರ್ ಅವರ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಸಜ್ಜಾಗಿದೆ. ಎಬಿವಿಪಿ ಕಾರ್ಯಕರ್ತರು ಗೃಹ ಸಚಿವರ ನಿವಾಸಕ್ಕೆ ಮುತ್ತಿಗೆ ಹಾಕ್ತಾ ಇದ್ದಾರೆ. ಅಲ್ಲಿ ಸಿಕ್ಕಾಪಟ್ಟೆ ಜನ ಪೊಲೀಸರನ್ನ ನಿಯೋಜಿಸಿ ಪರಮೇಶ್ವರ್ ನಿವಾಸದ ಸುತ್ತಮುತ್ತ ಬಿಗಿ ಭದ್ರತೆಯನ್ನು ಏರ್ಪಡಿಸಲಾಗಿದೆ. ಆದರೂ ಕೂಡ ಎಬಿವಿಪಿ ಕಾರ್ಯಕರ್ತರ ಆಕ್ರೋಶ ಕೋಡಿ ಹರಿದಿದೆ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ವೀರೇಶ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ದೃಶ್ಯಗಳಲ್ಲಂತೂ ನಾವು ನೋಡ್ತಾ ಇದ್ದೀವಿ, ಅಲ್ಲಿ ಬ್ಯಾರಿಕೇಡ್ ಅನ್ನ ತಳ್ಳಿ ಬಿಸಾಕಿ ವಿದ್ಯಾರ್ಥಿಗಳು ಪರಮೇಶ್ವರ್ ನಿವಾಸಕ್ಕೆ ಮುತ್ತಿಗೆ ಹಾಕಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕ್ಷಣದ ಅಪ್ಡೇಟ್ ಏನಿದೆ? ಶ್ರೀಲಕ್ಷ್ಮಿ ನೇಯ ಹಿರೇಮಠ ಹತ್ಯೆ ಖಂಡಿಸಿ ಎಬಿವಿಪಿ ಪ್ರತಿಭಟನೆ ಮುಂದುವರಿಸಿದ್ದಾರೆ. ನಿನ್ನೆ ಸಹ ಮೈಸೂರು ಬ್ಯಾಂಕ್ ಸರ್ಕಲ್ ಅಲ್ಲಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತರು. ಇಂದು ಸಹ ಪರಮೇಶ್ವರ್ ಅವರ ಗೃಹ ಕಚೇರಿಗೆ ಮುತ್ತಿಗೆ ಹಾಕಿದ್ರು. ಈ ವೇಳೆ ಪೊಲೀಸರ ನಡುವೆ ವಾಗ್ವಾದ ನಡೆಯಿತು. ಯಾಕಂದ್ರೆ ಪರಮೇಶ್ವರ್ ಒಂದು ಹೇಳಿಕೆ ಕೊಡ್ತಾರೆ, ಗೃಹ ಸಚಿವರು ಅಂದ್ರೆ ಅವರಿಬ್ಬರ ಮನೆ ಪರಸ್ಪರ ಪ್ರೀತಿ ಇತ್ತು ಎಂಬ ಹೇಳಿಕೆ ವಿಚಾರವಾಗಿ ಸಾಕಷ್ಟು ಆಕ್ರೋಶ ಅವರ ಹಾಕಿದ್ರು. ಇದು ಸರಿಯಲ್ಲ, ಯಾಕಂದ್ರೆ ಸರ್ಕಾರ ಅವರ ಪರವಾಗಿದೆ. ಹೀಗಾಗಿ ಎಲ್ಲೇ ಒಂದ್ ಕಡೆ ಮಹಿಳೆಯರಿಗೆ ಕರ್ನಾಟಕದಲ್ಲಿ ರಕ್ಷಣೆ ಇಲ್ವಾ ಎಂಬ ಅನುಮಾನ ಮೂಡಿದೆ. ಹೀಗಾಗಿ ಸರ್ಕಾರ ಕಠಿಣ ಕ್ರಮಕ್ಕೆ ಮುಂದಾಗಬೇಕು. ಮತ್ತೊಂದು ಕಡೆ ಗೃಹ ಸಚಿವರು ರಾಜೀನಾಮೆ ನೀಡಬೇಕಂತ ಒಂದ್ ಕಡೆ ಒತ್ತಾಯಿಸಿದ್ರು. ಹೀಗಾಗಿ ಎಲ್ಲೇ ಒಂದ್ ಕಡೆ ಪೊಲೀಸರು ಮತ್ತು ಪ್ರತಿಭಟನಾಕಾರ ಎಬಿವಿಪಿ ವಿದ್ಯಾರ್ಥಿಗಳ ಸಂಘಟನೆಗಳ ಮಧ್ಯೆ ವಾಗ್ವಾದ ನಡೆಯಿತು. ಅದಲ್ಲದೆ ಪ್ರತಿಭಟನೆ ತೀವ್ರವಾದಂತೆ ಪೊಲೀಸರು ವಶಕ್ಕೆ ಪಡೆದುಕೊಂಡ್ರು ವಿದ್ಯಾರ್ಥಿಗಳನ್ನ, ಪ್ರತಿಭಟನಾಕಾರರನ್ನ. ಹೀಗಾಗಿ ಎಲ್ಲೇ ಒಂದ್ ಕಡೆ ಗೊಂದಲ ನಿರ್ಮಾಣವಾಗಿತ್ತು. ಹೀಗಾಗಿ ಸರ್ಕಾರ ಕೂಡಲೇ ಆರೋಪಿಯನ್ನ ಗಲ್ಲು ಶಿಕ್ಷೆ ವಿಧಿಸಬೇಕು, ಮತ್ತೊಂದು ಕಡೆ ಕಠಿಣವಾದ ಶಿಕ್ಷೆಯನ್ನ ವಿಧಿಸಬೇಕಂತ ಒಂದ್ ಕಡೆ ಆಕ್ರೋಶದ ಜೊತೆಗೆ ಗೃಹ ಸಚಿವರು ಕೂಡಲೇ ರಾಜೀನಾಮೆ ನೀಡಬೇಕಂತ ಒಂದ್ ಕಡೆ ಒತ್ತಾಯ ಮಾಡಿದ್ದಾರೆ ಶ್ರೀಲಕ್ಷ್ಮಿ. ನಿಜವಾಗ್ಲೂ ವೀರೇಶ್, ಅದು ಯಾವುದೇ ಪ್ರಕರಣದಲ್ಲಾದ್ರೂ ಕೂಡ ಗೃಹ ಸಚಿವರಂತ ಒಬ್ಬ ಅತ್ಯಂತ ಪ್ರಮುಖ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ಕೊಡುವ ಹೇಳಿಕೆ ಬಹಳ ಪ್ರಾಮುಖ್ಯತೆಯನ್ನ ಪಡ್ಕೊಳ್ಳುತ್ತೆ. ಯಾವುದೇ ತಂದೆ ತಾಯಿಗಾದ್ರೂ ಕೂಡ ಇದು ಬಹಳ ಶಾಕಿಂಗ್ ವಿಚಾರ. ತನಿಖೆ ಆಗದೆ ಹೀಗೆ ಹೇಳಿಕೆ ಕೊಡಬಹುದಾ ಅನ್ನೋಂಥ ಪ್ರಶ್ನೆ ಕೂಡ ಬರುತ್ತೆ. ಈಗ ಅಲ್ಲಿ ಎಬಿವಿಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮುಂದುವರಿಸ್ತಾರಾ ಅಥವಾ ಏನಿದೆ ಸಿಚುವೇಶನ್, ಮುಂದೆ ಏನ್ ಮಾಡ್ತಾರಂತೆ? ಒಂದ್ ಕಡೆ ಫಾರ್ ಯುವರ್ ಇನ್ಫಾರ್ಮೇಶನ್ ವೀರೇಶ್, ಪರಮೇಶ್ವರ್ ಅವರು ವಿಷಾದ ವ್ಯಕ್ತಪಡಿಸಿದ್ದಾರೆ ತಮ್ಮ ಹೇಳಿಕೆಗೆ. ಎಸ್ ಶ್ರೀಲಕ್ಷ್ಮಿ, ಪ್ರತಿಭಟನೆ ಅಂದ್ರೆ ನಾವು ಕಳೆದ ಒಂದು ವಾರ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ. ಆ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟ ಇದ್ದೇ ಇರುತ್ತೆ. ನಾವು ರಾಜ್ಯಾದ್ಯಂತ ಈಗ ಹೋರಾಟಕ್ಕೆ ಎಬಿವಿಪಿ ಸಂಘಟನೆ ಕರೆ ಕೊಟ್ಟಿದ್ದಾರೆ. ಯಾಕಂದ್ರೆ ಪರಮೇಶ್ವರ್ ಕಚೇರಿ ಒತ್ತಿಗೆ ಹಾಕಿದ ಸರ್ಕಾರದ ಆಕ್ರೋಶ ಹಾಕಿದ್ದಾರೆ. ಯಾಕಂದ್ರೆ ದಿನದಿಂದ ದಿನಕ್ಕೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಎಲ್ಲೆಂದ್ರೆ ಅಲ್ಲಿ ಪುಂಡಪೋಖರಿಗಳ ಅಟ್ಟಹಾಸ ಜೋರಾಗಿದೆ. ಒಂದ್ ಕಡೆ ಜೈ ಶ್ರೀರಾಮ್ ಕರ್ನಾಟಕದಲ್ಲಿ ಅನ್ನಂಗಿಲ್ಲ, ಇಲ್ಲ ಒಂದ್ ಕಡೆ ಪಾಕಿಸ್ತಾನ ಒಂದು ನಿರ್ಮಾಣವಾಗುತ್ತಂತೆ ಒಂದು ಎಬಿವಿಪಿ ಕಾರ್ಯಕರ್ತರು ಒಂದ್ ಕಡೆ. ಓಕೆ, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ.